ಐಡಿ ಕಾರ್ಡ್ಗಳು ಕೂಡ ಪತ್ತೆ ಆಗಿದೆ. ಹೌದು, ಐಡಿ ಕಾರ್ಡ್ ಆಧರಿಸಿ ಪೊಲೀಸರು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಹುಶಃ ಗಾಯಗೊಂಡಂತವರ ಅಥವಾ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿರ್ತಾರೆ ಎಷ್ಟೋ ಮಂದಿ. ಆ ಟೈಮ್ನಲ್ಲಿ ತಾವು ಹಾಕೊಂಡಿರುವಂತ ಐಡಿ ಕಾರ್ಡ್ ಅನ್ನ ಕೂಡ ಅಲ್ಲೇ ಬಿಟ್ಟು ಹೋಗಿರ್ಬೋದು ಅಂತ ಕಾಣಿಸುತ್ತೆ ಗಾಬರಿಯಲ್ಲಿ. ಕೆಲ ಅಂತ ಐಡಿ ಕಾರ್ಡ್ಗಳನ್ನ ಪೊಲೀಸರು ಈಗ ತಮ್ಮ ವಶಕ್ಕೆ ಪಡಿತಾ ಇದ್ದಾರೆ. ಗಾಯಗೊಂಡಂತವ್ರದ್ದೇನ ಇದು ಐಡಿ ಕಾರ್ಡು ಏನು ಎತ್ತ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಸ್ಥಳೀಯರಿಂದಲೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಆಮೇಲೆ ಬಹುತೇಕ ಪೊಲೀಸರು ಬರುವಂತಹ ಸಂದರ್ಭದಲ್ಲಿ ಗಾಯಾಳುಗಳನ್ನೆಲ್ಲ ಹಾಸ್ಪಿಟಲೈಸ್ ಮಾಡುವಂತ ಕಾರ್ಯ ಆಗ್ಬಿಟ್ಟಿತ್ತು, ಅಥವಾ ಅವ್ರನ್ನ ಕೂಡಲೇ ಸ್ಥಳದಿಂದ ಕಳಿಸ್ಕೊಡುವಂತ ಸಮಯ ಪ್ರಜ್ಞೆಯನ್ನ ಅಲ್ಲಿರುವಂತ ಸ್ಥಳೀಯರು ಹಾಗೆ ಹೋಟೆಲ್ ಸಿಬ್ಬಂದಿ ಮೆರೆದಿದ್ದಾರೆ. ಈ ಕಾರಣಕ್ಕಾಗಿ ಅವ್ರು ಯಾರು ಏನು ಎತ್ತ ಅನ್ನುವಂಥದ್ದನ್ನು ಕೂಡ ಗಾಯಗೊಂಡವ್ರು ಯಾರು ಇದನ್ನೆಲ್ಲ ಪತ್ತೆ ಹಚ್ಚಬೇಕಾದಂಥದ್ದು ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಐಡಿ ಕಾರ್ಡ್ಗಳಲ್ಲಿ ಸಿಕ್ಕಿದ್ದಂಥದ್ದನ್ನೆಲ್ಲವನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡಿತಾ ಇದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ನೋಡಿ, ಈ ಎಂಪ್ಲಾಯಿಗೆ ಫ್ಯಾಂಟಲ್ ಆಗಿದೆ, ಏನು ರೆಸ್ಪಾನ್ಸಿಬಲ್ ಇಲ್ಲ, ಒಂದು ಪ್ರಿಕಾಷನರಿ ಮೆಜರ್ಸ್ ಇಲ್ಲ ಈ ಹೋಟ್ಲಲ್ಲಿ, ಸುಮ್ಮನೆ ಬರೀ ದುಡ್ಡು ಮಾಡ್ಕೊಡೋದಷ್ಟೇ. ಸರ್ ತೋರಿಸಿ ಐಡಿ ಕಾರ್ಡು, ಸರ್ ತೋರಿಸಿ ತೋರಿಸಿ. ನೋಡಿ, ಈ ಎಂಪ್ಲಾಯಿಗೆ ಫ್ಯಾಂಟಲ್ ಆಗಿದೆ, ಏನು ರೆಸ್ಪಾನ್ಸಿಬಲ್ ಇಲ್ಲ, ಒಂದು ಪ್ರಿಕಾಷನರಿ ಮೆಜರ್ಸ್ ಇಲ್ಲ ಈ ಹೋಟ್ಲಲ್ಲಿ, ಸುಮ್ಮನೆ ಬರೀ ದುಡ್ಡು ಮಾಡ್ಕೊಡೋದಷ್ಟೇ. ಸರ್ ತೋರಿಸಿ ಐಡಿ ಕಾರ್ಡು, ಸರ್ ತೋರಿಸಿ ತೋರಿಸಿ. ನೋಡಿ, ಈ ಎಂಪ್ಲಾಯಿಗೆ ಫ್ಯಾಂಟಲ್ ಆಗಿದೆ, ಏನು ರೆಸ್ಪಾನ್ಸಿಬಲ್ ಇಲ್ಲ, ಒಂದು ಪ್ರಿಕಾಷನರಿ ಮೆಜರ್ಸ್ ಇಲ್ಲ ಈ ಹೋಟ್ಲಲ್ಲಿ, ಸುಮ್ಮನೆ ಬರೀ ದುಡ್ಡು ಮಾಡ್ಕೊಡೋದಷ್ಟೇ. ಅಂದ್ರೆ ಅಲ್ಲಿ ಕೆಲವರು ಐಡಿ ಕಾರ್ಡ್ ಎಲ್ಲ ಪತ್ತೆ ಆಗ್ತಾ ಇದೆ. ಅಲ್ಲಿ ಕೆಲವರು ಸ್ಥಳೀಯರು ಹೇಳ್ತಾ ಇದ್ರು, ಇಲ್ಲಿ ಒಬ್ರು ಎಂಪ್ಲಾಯಿಗೆ ನೋಡಿ ಹೀಗೆ ಆಗ್ಬಿಟ್ಟಿದೆ, ಯಾವುದೋ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಎಂಪ್ಲಾಯಿ ಇಲ್ಲಿ ಏನು ಕ್ರಮ. ಈಗ ಹೋಟೆಲ್ನಲ್ಲಿ ತತ್ಕ್ಷಣಕ್ಕೆ ಈ ಥರ ಸ್ಫೋಟ ಆದರೆ ಏನು ಮಾಡೋದಕ್ಕಾಗುತ್ತೆ? ಬಹುಶಃ ಯಾರು ಆಮೇಲೆ ಇದೇನಾದರೂ ಗ್ಯಾಸ್ ಸಿಲಿಂಡರ್ ಸ್ಫೋಟನೋ ಅಥವಾ ಬಾಯ್ಲರ್ ಸ್ಫೋಟ ಆಗಿದ್ದಿದ್ರೆ ಖಂಡಿತವಾಗಿಯೂ ಕೂಡ ಇದ್ರ ಬಗ್ಗೆ ಹೋಟೆಲ್ ವಿರುದ್ಧವಾಗಿ ಕ್ರಮ ಆಗಬೇಕು, ರಾಮೇಶ್ವರಂ ಕೆಫೆ ವಿರುದ್ಧವಾಗಿ. ಯಾಕಂದರೆ ಕರೆಕ್ಟಾಗಿ ಮೇಂಟೆನೆನ್ಸ್ ಇರಲಿಲ್ವಾ, ಬಾಯ್ಲರ್ ಎಲ್ಲ ಭಾಳ ಮೇಂಟೆನೆನ್ಸ್ ಆಗಬೇಕು, ಅಂಥ ಮೇಂಟೆನೆನ್ಸಲ್ಲಿ ಇರಲಿಲ್ವಾ ಮತ್ತೊಂದು ಅನ್ನುವಂಥದ್ದು. ಅಕಸ್ಮಾತ್ ಸಿಲಿಂಡರ್ ಆಗಿದ್ದರೆ ಈ ಹೊರಗಡೆ ತಂದು ಜನ ಕೂರುವಂಥ ಜಾಗದಲ್ಲಿ ಸಿಲಿಂಡರ್ ಹಾಕಿ ಇವ್ರು ಇಟ್ಕೊಂಡು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಈ ಥರದ್ದೆಲ್ಲ ಸಹಜವಾಗಿ ಹೋಟೆಲ್ ಮೇಲೂ ಕೂಡ ಕ್ರಮ ಆಗಬೇಕಾಗುತ್ತೆ. ಬಟ್ ಯಾರೋ ಮೂರನೇ ವ್ಯಕ್ತಿ ಬಂದು ಇಂಥದ್ದೊಂದು ಬ್ಲಾಸ್ಟನ್ನು ಏನಾದರೂ ಮಾಡಿದ್ದಿದ್ರೆ ಇದು ಯಾವ ಸಹಜವಾಗಿ ಹೋಟೆಲ್ನವರು ಕೂಡ ನಿರೀಕ್ಷೆ ಮಾಡಿರಲ್ಲ, ಇಂಥದ್ದೊಂದು ಸ್ಫೋಟ ಆಗಿಬಿಡುತ್ತೆ ಅಂತೇಳಿ ಕೂಡ. ಆಮೇಲೆ ತತ್ಕ್ಷಣಕ್ಕೆ ಹೋಟೆಲ್ನಲ್ಲೂ ಕೂಡ ಅಂಥ ಏನು ಭಾಳ ದೊಡ್ಡ ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡಿಟ್ಟಿರಲ್ಲ, ಈ ರೀತಿಯಾದಂಥ ಘಟನೆ ಆಗಿಬಿಡುತ್ತೆ ಅನ್ನುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ. ಹಾಗಾಗಿ ಕೆಲವರಲ್ಲಿ ಭಾಳ ಆಕ್ರೋಶವನ್ನು ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೇನೆ ಈ ಸ್ಫೋಟಕ್ಕೆ ಏನು ಕಾರಣ ಇರಬಹುದು ಅನ್ನುವಂಥದ್ದು ಇನ್ನೂ ಕೂಡ ಬಹಳ ನಿಗೂಢ ಆಗಿದೆ. ಈರಪ್ಪ ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರಾ, ನೀವು ಮಾಡಿರೋದೆಲ್ಲ ಹೀಗೆ ಕೆಲಸಗಳು. ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರಾ, ನೀವು ಮಾಡಿರೋದೆಲ್ಲ ಹೀಗೆ ಕೆಲಸಗಳು. ಈರಪ್ಪ ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರಾ, ನೀವು ಮಾಡಿರೋದೆಲ್ಲ ಹೀಗೆ ಕೆಲಸಗಳು. ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರಾ, ನೀವು ಮಾಡಿರೋದೆಲ್ಲ ಹೀಗೆ ಕೆಲಸಗಳು. ಈರಪ್ಪ ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರಾ, ನೀವು ಮಾಡಿರೋದೆಲ್ಲ ಹೀಗೆ ಕೆಲಸಗಳು. ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರಾ, ನೀವು ಮಾಡಿರೋದೆಲ್ಲ ಹೀಗೆ ಕೆಲಸಗಳು. ಈರಪ್ಪ ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರಾ, ನೀವು ಮಾಡಿರೋದೆಲ್ಲ ಹೀಗೆ ಕೆಲಸಗಳು. ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರಾ, ನೀವು ಮಾಡಿರೋದೆಲ್ಲ ಹೀಗೆ ಕೆಲಸಗಳು. ಈರಪ್ಪ ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರಾ, ನೀವು ಮಾಡಿರೋದೆಲ್ಲ ಈ ಚರ್ಚ್ ಸ್ಟ್ರೀಟ್ ಬಳಿನೂ ಕೂಡ ಇಂಥದ್ದೇ ಒಂದು ಬ್ಲಾಸ್ಟ್ ಆಗಿತ್ತು. ಅವತ್ತು ಈ ಸಂಜೆ ಸಂದರ್ಭದಲ್ಲಿ ಬಹಳ ಜನ ಎಲ್ಲ ಸೇರಿದಂಥ ಸಂದರ್ಭದಲ್ಲಿ ಆಗಿದ್ದಂಥ ಬ್ಲಾಸ್ಟು. ಪಾಪ ಒಬ್ರು ಮಹಿಳೆ ಅದರಲ್ಲಿ ಮೃತಪಟ್ಟರು ಕೆಲವು ವರ್ಷಗಳ ಹಿಂದೆ. ಅದು ಕೂಡ ಆರಂಭದಲ್ಲಿ ಏನಾದ್ರು ಈ ಸಿಲಿಂಡರ್ ಸ್ಫೋಟನೋ ಈ ಥರದ್ದು, ಆಮೇಲೆ ಗೊತ್ತಾಯಿತು ಅದು ಈ ಟೆರರ್ ಆಕ್ಟಿವಿಟೀಸ್ ಅನ್ನುವಂಥದ್ದು ಗೊತ್ತಾಯಿತು. ಅಂದರೆ ಈ ಹೋಟೆಲ್ನಲ್ಲಿ ಸಂಭವಿಸುವಂಥ ಸ್ಫೋಟ ಇರುತ್ತಲ್ಲ, ಇದನ್ನು ನಾವು ತತ್ಕ್ಷಣಕ್ಕೆ ಇದೇನೋ ಸಿಲಿಂಡರ್ ಸ್ಫೋಟನೋ ಮತ್ತೊಂದು ಅಂತ ಮೇಲ್ನೋಟಕ್ಕೆ ಹೇಳೋಕ್ಕಾಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ಕೆಲ ಕುಕೃತ್ಯವನ್ನು ಇಂಥ ಭಾಳ ಜನನಿಬಿಡ ಪ್ರದೇಶ ಇರುವಂಥ ಅಥವಾ ಜನನಿಬಿಡ ಹೋಟೆಲ್ಗಳಲ್ಲೇ ಎಸಗುವಂಥ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ. ಹಾಗಾಗಿ ಈ ಬ್ಲಾಸ್ಟಿಗೂ ಕೂಡ ಪ್ರಾಥಮಿಕವಾಗಿ ಏನು ಎತ್ತ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಹೀಗಾಗಿ ತನಿಖೆ ಮುಂದುವರೆದಿದೆ ಒಂದು. ಎರಡನೇದಾಗಿ
ಈ ಸ್ಫೋಟ ಸಂಭವಿಸಿರುವಂಥ ರೀತಿ ನೋಡಿದ್ರೆ ಇದು ನಾರ್ಮಲ್ ಹೋಟೆಲ್ನಲ್ಲಿ ಸಂಭವಿಸಬಹುದಾದಂಥ ಸ್ಫೋಟ ಅಂತ ಅನ್ನಿಸ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಜಗದೀಶ್ ನಮಗೆ ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಜಗದೀಶ್, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಜಗದೀಶ್? ಯಾವ ಕಾರಣದಿಂದ ಜಗದೀಶ್ ಸಂಪರ್ಕ ಸರಿಯಾಗಿ ಆಗ್ತಾ ಇಲ್ಲ, ನನ್ನ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಜಗದೀಶ್. ಆಮೇಲೆ ನಾನು ಮೊದಲು ಹೇಳಿದಾಗೆ ಈ ಥರದ್ದು ಏನಾದರೂ ಬ್ಲಾಸ್ಟ್ ಇನ್ ಕೇಸ್ ಅದೇನಾದರೂ ಈ ಸಿಲಿಂಡರ್ ಸ್ಫೋಟ ಆಗದೆ, ಬಾಯ್ಲರ್ ಸ್ಫೋಟ ಆಗದೆ, ಯಾರಾದರೂ ಹೊರಗಡೆ ವ್ಯಕ್ತಿ ತಂದು ಮಾಡಿರ್ಬೋದಾ ಅಂತ ಸ್ಫೋಟ ಆಗಿದ್ದಿದ್ರೆ ಇಡೀ ಬೆಂಗಳೂರು ಅಲರ್ಟ್ ಆಗಬೇಕು. ಯಾಕಂತ ಅಂದರೆ ಈ ಥರನಾದಂಥ ಘಟನೆಗಳಲ್ಲೆಲ್ಲ ನಾವು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ. ಸರಣಿ ಈ ರೀತಿಯಾದಂಥ ಬ್ಲಾಸ್ಟ್ಗಳನ್ನು ಬೇರೆ ಬೇರೆ ಕಡೆ ಆಗಿರೋದನ್ನು ನೋಡಿದ್ದೀವಿ. ಕೂಡಲೇ ಈ ಥರನಾದಂಥ ಜನನಿಬಿಡ ಹೋಟೆಲ್ಗಳು ಏನಿರುತ್ತವೆ ಅಥವಾ ಸ್ಥಳಗಳೇನಿರುತ್ತೆ ಅಲ್ಲೆಲ್ಲ ಅಲರ್ಟ್ ಆಗಬೇಕಾದಂಥ ಅನಿವಾರ್ಯತೆ, ಸಾರ್ವಜನಿಕರು ಕೂಡ ಭಾಳ ಅಲರ್ಟ್ ಆಗಬೇಕಂತ ಅನಿವಾರ್ಯತೆ ಇರುತ್ತೆ. ಬಟ್ ಇಲ್ಲಿ ತನಕನೂ ಕೂಡ ಈ ಬ್ಲಾಸ್ಟ್ ಯಾವ ಕಾರಣದಿಂದ ಆಗಿರ್ಬೋದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟತೆ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ ಮೇಲಿನ ಮೇಲೆ ನಾವಿಲ್ಲಿ ಹೇಳುವಂಥದ್ದು ಏನು ಅಂದರೆ, ಇದು ಯಾವುದೋ ಸಣ್ಣ ಪುಟ್ಟ ಹೋಟೆಲ್ನಲ್ಲಿ ಅಥವಾ ಭಾಳ ದೊಡ್ಡ ಹೋಟೆಲ್ಲೇ, ಭಾಳ ಜನ ಸೇರುವಂಥ ಹೋಟೆಲಲ್ಲಿ ಆಗಿದ್ರೂ ಕೂಡ ಮೇಲ್ನೋಟಕ್ಕೆ ಇದೇನೋ ಒಂದು ಸಿಲಿಂಡರ್ ಬ್ಲಾಸ್ಟೋ ಮತ್ತೊಂದು ಅಂತ ಅಂದ್ಕೊಳ್ಬೋದಿತ್ತು. ಬಟ್ ರಾಮೇಶ್ವರಂ ಕೆಫೆ ಮತ್ತೆ ಅದಕ್ಕೆ ಹೇಳ್ತಾ ಇರುವಂಥದ್ದು ಭಾಳ ಸುಸಜ್ಜಿತವಾಗಿರುವಂಥ ಹೋಟೆಲ್ಗಳು, ತೀರಾ ಇತ್ತೀಚೆಗೆ ಭಾಳ ಖ್ಯಾತಿಯನ್ನು ಗಳಿಸ್ತಾ ಇರುವಂಥ ಒಂದು ಬ್ರಾಂಚಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ರಾಮೇಶ್ವರಂ ಕೆಫೆ, ಯಾವ ಬ್ರಾಂಚಿಗೆ ಹೋಗಿ ನೀವು ಅಥವಾ ಯಾವ ಹೋಟೆಲಿಗೆ ಹೋಗಿ ರಾಮೇಶ್ವರಂ ಕೆಫೆ ರಾತ್ರಿ 1 ಗಂಟೆ ತನಕನೂ ಕೂಡ ಭಾಳ ಜನ ಇರ್ತಾರೆ. ಅಂದರೆ ಆ ಮಟ್ಟಿಗೆ ವ್ಯವಹಾರ ವಹಿವಾಟು ಮಾಡ್ತಾರೆ ಅಂತ ಅಂದರೆ ನೀವು ಅದು ಹೋದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಭಾಳ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಆ ಹೋಟೆಲನ್ನು ಅವರು ಅಲ್ಲಿ ನಿರ್ಮಾಣ ಮಾಡುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ಅಂಥ ಕಡೆ ಹೀಗೆಲ್ಲ ಜನ ಕೂತ್ಕೊಂಡು ಊಟ ಮಾಡೋ ಕಡೆ ಸಿಲಿಂಡರ್ ಇಡ್ತಾರಾ, ಬಾಯ್ಲರ್ ಇಡ್ತಾರಾ? ಇದು ಸಹಜವಾದಂಥ ಒಂದು ಗುಮಾನಿ ವ್ಯಕ್ತ ಆಗುವಂಥದ್ದು. ಹೀಗಾಗಿನೇ ಹೇಳಿದೀಗ ಬೇರೆ ಸಣ್ಣ ಪುಟ್ಟ ಹೋಟೆಲ್ನಲ್ಲಿ ಏನಾದರೂ ಈ ಥರದ್ದು ಬ್ಲಾಸ್ಟ್ ಆಗಿದ್ದಿದ್ರೆ ಇಲ್ಲಪ್ಪ ಇದೇನೋ ಇರ್ಬೋದು, ಇದು ಸಿಲಿಂಡ್ರು ಅಂತ ನಾವು ಅಂದ್ಕೊಂಬೋದಿತ್ತು. ಬಟ್ ರಾಮೇಶ್ವರಂ ಕೆಫೆ ಅಂತ ಕಡೆ ಹಿಂಗೆ ಬ್ಲಾಸ್ಟ್ ಆದರೆ ಸಹಜವಾಗಿ ಗುಮಾನಿಗಳು ಬೇರೆ ಬೇರೆ ಕಡೆ, ಅದು ಕೂಡ ಈ ಜನ ಕೂತು ಊಟ ಮಾಡೋ ಕಡೆ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಗುಮಾನಿಗಳು ಬೇರೆ ಬೇರೆನೇ ಆಗುತ್ತೆ. ಒಂದು ಪ್ರಿಕಾಷನ್ಸ್ ತಗೊಂಡಿರಾ ನೀವು ಮಾಡಿರೋದೆಲ್ಲ ಹೀಗೆ ಕೆಲಸಗಳು. ಈರಪ್ಪ ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರಾ ನೀವು ಮಾಡಿರೋದೆಲ್ಲ ಹೀಗೆ ಕೆಲಸಗಳು. ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರಾ ನೀವು ಮಾಡಿರೋದೆಲ್ಲ ಹೀಗೆ ಕೆಲಸಗಳು. ನೋಡಿ ಇವರೇ, ಇದು ಸಿಲಿಂಡರ್ ಸ್ಫೋಟ ಅಂತ ಹೇಳ್ತಾರೆ, ಬಟ್ ಇದು ಸಿಲಿಂಡರ್ ಆಗಕ್ಕೆ ಚಾನ್ಸ್ ಇಲ್ಲ, ಬೇರೆ ಏನೋ ಸ್ಫೋಟ ಆಗಿರೋದು. ದಯವಿಟ್ಟು ಯಾರ ಇದಕ್ಕೆ ರೆಸ್ಪಾಂಡ್ ಮಾಡಿ. ಇಲ್ಲಿ ಒಂದೇ ಒಂದು ಪ್ರಿಕಾಷನರಿ ಮೆಷರ್ಸ್ ಏನೂ ಇಲ್ಲ. ಇದು ಸಿಲಿಂಡರ್ ಸ್ಫೋಟ ಅಲ್ಲ, ಬಟ್ ಬೇರೆ ಏನೋ ಸ್ಫೋಟ ಆಗಿರೋದು. ಇಲ್ಲಿ ಸರ್ ಐ ಡಿ ಕಾರ್ಡ್ ತೋರಿಸಿ ಸರ್, ಅದು ಸರ್ ತೋರಿಸಿ ಐ ಡಿ ಕಾರ್ಡು ಸರ್, ತೋರಿಸಿ ನೋಡಿ. ಈ ಎಂಪ್ಲಾಯ್ಗೆ ಫ್ಯಾಟಲ್ ಆಗಿದೆ, ಏನು ರೆಸ್ಪಾನ್ಸಿಬಲ್ ಇಲ್ಲ, ಒಂದು ಪ್ರಿಕಾಷನರಿ ಮೆಜರ್ಸ್ ಇಲ್ಲ ಈ ಹೋಟ್ಲಲ್ಲಿ, ಸುಮ್ಮನೆ ಬರೀ ದುಡ್ಡು ಮಾಡ್ಕೊಡೋದಷ್ಟೇ.